ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಕೊಪ್ಪಳ ಜಿಲ್ಲೆ ವತಿಯಿಂದ ವಿಶೇಷ ಚೇತನರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 23ರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಡೆಯಲಿರುವ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಬೆಂಬಲ ಸೂಚಿಸುವ ಉದ್ದೇಶದಿಂದ ಈ ರ್ಯಾಲಿ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ವಿಕಲಚೇತನರ ಬೈಕ್ ಜಾಥಾ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬಸವ ಕಲ್ಯಾಣದಿಂದ ಕೂಡಲ ಸಂಗಮದಿಂದ ಬಸವಣ್ಣನ ಐಕ್ಯ ಸ್ಥಳ ಬಸವನ ಬಾಗೇವಾಡಿಯಿಂದ ಬೈಕ್ ಜಾಥಾ ಮೂಲಕ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಹೊರಡ್ತಾ ಇದ್ದು, ಇವತ್ತ ಕೊಪ್ಪಳ ಜಿಲ್ಲೆಯಲ್ಲಿ ಬಂದಿದ್ದು ವಿಜಯನಗರ, ಚಿತ್ರದುರ್ಗ, ತುಮಕೂರು ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಸ್ನೇಹಿತರು ಕೆಲವೊಂದಿಷ್ಟು ಬೇಡಿಕೆಗಳ ಬಗ್ಗೆ ಹೇಳಿದರು, ಮಲ್ಲಿಕಾರ್ಜುನ ಅವರು. ಬಟ್ ಮುಖ್ಯವಾಗಿ ಇನ್ನೂ ಒಂದು ಏನಂದ್ರೆ, ವಿಕಲಚೇತನರಿಗೂ ಕೂಡ ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ ಹಿಡಿದು MLA MP ವರೆಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು. ಅದರ ಜೊತೆಗೆ ನಮ್ಮ ವಿಕಲಚೇತನರ ಏನು ವಿಕಲಚೇತನರು ಆಗ್ತಾ ಇದ್ದೀವಿ, ಅದನ್ನು ತಡೆಗಟ್ಟಕ ಪುನಶ್ಚೇತನ ಕೇಂದ್ರಗಳನ್ನು ಶೀಘ್ರ ಪತ್ತೆ ಹಚ್ಚಿಕೆ ಮತ್ತು ಆರಂಭಿಕ ಶಿಕ್ಷಣ ಕೇಂದ್ರವನ್ನು ತೆರಿಬೇಕು. ಅದರ ಜೊತೆಗೆ ನಮ್ಮ ವಿಕಲಚೇತನ ಮಾಸಾಸನ ಕನಿಷ್ಠ 6,000 ಆದರೂ ಕೂಡ ಹೇರಿಸಬೇಕು. ಅದರ ಜೊತೆಗೆ ಶಕ್ತಿ ಯೋಜನೆ ಪ್ರಕಾರ ನಮ್ಮ 7.5 ಲಕ್ಷ ಜನ ವಿಕಲಚೇತನರಿಗೆ ಮಹಿಳೆಯರು ಸಿಕ್ಕಿದೆ. ಇನ್ನೂ 7.5 ಲಕ್ಷ ಜನ ಮಹಿಳೆಯರಿಗೆ ನಮ್ಮ ಪುರುಷ ವಿಕಲಚೇತನರಿಗೂ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ. ಇಷ್ಟು ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ನಾವು ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟಕ್ಕೆ ರಾಜ್ಯದ ಎಲ್ಲ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ಭಾಗವಹಿಸಬೇಕು. ನಮ್ಮ ಈ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಂಥ ಕರ್ನಾಟಕ ಟಿವಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ರಾಜ್ಯ ವಿಶೇಷ ಚೇತನರ ಒಕ್ಕೂಟದ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಪೂಜಾರ ಅವರ ನೇತೃತ್ವದಲ್ಲಿ ಕೊಪ್ಪಳ ತಾಲೂಕು ಕ್ರೀಡಾಂಗಣದಿಂದ ಸುಮಾರು 20ಕ್ಕೂ ಹೆಚ್ಚು ಪುರುಷ ಮತ್ತು ಮಹಿಳಾ ವಿಶೇಷ ಚೇತನರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ವಿಶೇಷ ಚೇತನರ ನಡೆ ರಾಜಕೀಯ ಕಡೆ ಎಂಬ ಐತಿಹಾಸಿಕ ಅಭಿಯಾನದ ಅಂಗವಾಗಿ ಈ ರ್ಯಾಲಿ ನಡೆಯುತ್ತಿದೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಧರಣಿಗೆ ಕೊಪ್ಪಳದ ವಿಶೇಷ ಚೇತನರ ಒಕ್ಕೂಟದ ಬೈಕ್ ರ್ಯಾಲಿ ಮೂಲಕ ತೆರಳಿ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಪೂಜಾರ ಅವರು, ವಿಶೇಷ ಚೇತನರಿಗೆ 5% ರಾಜಕೀಯ ಮೀಸಲಾತಿ, ಪುರುಷರಿಗೆ ಉಚಿತ ಬಸ್ ಪಾಸ್, ಮಾಸಾಶನ ಹೆಚ್ಚಳ, ಮಕ್ಕಳಿಗೆ ಉಚಿತ ಶಿಕ್ಷಣ, ಕಾರ್ಯಕರ್ತರ ಗೌರವಧನ ಹೆಚ್ಚಳ, ದ್ವಿಗುಣ ಬಜೆಟ್ ಕಾಯ್ದಿರಿಸುವಿಕೆ ಹಾಗೂ ಮಕ್ಕಳ ಪುನರ್ವಸತಿ ಕೇಂದ್ರಗಳನ್ನು ತೆರೆಯುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ವಿಶೇಷ ಚೇತನರ ಹಕ್ಕುಗಳಿಗಾಗಿ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. MLA ಇರ್ಬೋದು, MP ಇರ್ಬೋದು, ಅವರು ಅನುದಾನವನ್ನು ಖರ್ಚು ಮಾಡ್ತಾರೆ ಅಂದ್ರೆ ಏನ್ರಿ, ನಮ್ದು 21 ಥರದ ವಿಕಲಚೇತನರಿಗೆ ಖರ್ಚು ಮಾಡ್ತಾ ಇಲ್ಲ. ಬರೇ ಬೈಕ್ ಯಂತ್ರಕ್ಕೆ ಏನಪ್ಪ ವೋಟ್ ಮಾಡಿದಂಥ ಪವರ್ ಯಾರಿಗಿರ್ತೈತೆ ಅವರಿಗೆ ಬೈಕ್ ಕೊಡೋದು, ಅದೇ ಒಂದು ಕೆಲಸ ಮಾಡ್ತಾರೆ. ನಾವು ಅವರಲ್ಲಿ ಏನು ಮನವಿ ಮಾಡಿದ್ದೀವಿ ಅಂದರೆ, 21 ಥರದ ವಿಕಲಚೇತನರಿಗೆ ನಿಮ್ಮ ಅನುದಾನವನ್ನು ಖರ್ಚು ಮಾಡಿರಿ, 5% ಹಣವನ್ನು ಖರ್ಚು ಮಾಡ್ಸೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಬರೀ ಆಶ್ವಾಸನವನ್ನು ಕೊಡ್ತಾ ಇದ್ದಾರೆ ಮಾನ್ಯ ರಾಜಕೀಯ ವ್ಯಕ್ತಿಗಳು. ಅವರಲ್ಲಿ ಈಗ ಏನಪ್ಪ ಅಂದ್ರೆ 21 ವಿಕಲಚೇತನರಿಗೆ ಬರ್ತಕ್ಕಂಥ ಶ್ರವಣ ದೋಷ ಇರ್ಬೋದು, ಆಮೇಲೆ ಬುದ್ಧಿಮಾನ್ಯತೆ ಇರ್ಬೋದು, ಆ ನಂತರ ಇದೇನು ದೃಷ್ಟಿದೋಷ ಅಂತ ಇರ್ಬೋದು, ಇವಂತ ಇನ್ನೂ ಉಳಿದ ವಿಕಲಚೇತನರಲ್ಲಿ ಇರ್ತೈತೆ ಸರ್ವರ್ ಪಾಲಿಸಿ ಇರ್ಬೋದು, ಆಮೇಲೆ ಬಹುವಿಧ ವಿಕಲಚೇತನ ಇರ್ಬೋದು. ಅವರಿಗೆಲ್ಲರಿಗೂ ಕೂಡ ಈ ಸವಲತ್ತು ಸಿಗಲಂತೇಳಿ ನಾವು ಮಾನ್ಯ ಶಾಸಕರು ಮತ್ತು ಸಂಸದರಲ್ಲಿ ಕೇಳಿಕೊಂಡಾಗ ಆಯ್ತಂತ ಹೇಳಿ ಒಂದು ಆಶ್ವಾಸವನ್ನು ಕೊಟ್ಕೊಂತ ಬಂದ್ರೆ. ಬಟ್ ಆದ್ರೆ ಅವರು ಹಣವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಯಂತ್ರ ಚಾಲಕ ಆಗ್ತದೆ, ಒಬ್ಬರಿಗೆ ಮಾತ್ರ ಸೀಮಿತವಾಗಿದೆ. ಅದು ದಯವಿಟ್ಟು ಅದನ್ನ ಸೀಮಿತವಾಗಿ 21 ವಿಕಲಚೇತನರಿಗೆ ನೀಡಬೇಕಂತ ಮಾನ್ಯ ಶಾಸಕರ ಸಂಸದರಿಗೆ ಕೇಳಲು ವಿನಂತಿ ಮಾಡ್ತಿದ್ದೇನೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ, ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.